ಒಂದೊಂದು ಬ್ಲೌಸು ಒಂದೊಂದು ಥರ ಸ್ಟಿಚ್ ಮಾಡಬೇಕಾಗತ್ತೆ, ಕೆಲವೊಂದು ಎಮ್ಮಿಂಗ್ ಮಾಡಬೇಕಾಗತ್ತೆ, ಕೆಲವೊಂದಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಎಲ್ಲ ಬಾರ್ಡ್ರ್ ಇರುವಂಥ ಸಣ್ಣ ಬಾರ್ಡ್ರ್ ಇರುವಂಥದ್ದಕ್ಕೆ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಎಮ್ಮಿಂಗಿಗೆ ಸ್ಟಿಚ್ ಮಾಡಿಬಿಡ್ತೀರಾ. ಎಮ್ಮಿಂಗಿಗೆ ಸ್ಟಿಚ್ ಮಾಡಿದಾಗ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ, ಆವಾಗ ಅರ್ಧ ಬಾರ್ಡ್ರೇ ಹೊರಟೋಗ್ಬಿಡುತ್ತೆ. ಆ ರೀತಿ ಸ್ಟಿಚ್ ಮಾಡಿಬಿಡ್ತೀರಾ ಕೆಲವೊಬ್ಬರಿಗೆ ಸ್ಟಿಚಿಂಗಲ್ಲಿ ಕೆಲವೊಂದು ಬಟ್ಟೆನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದರಲ್ಲೂ ಹೊಸದಾಗಿ ಕಲಿತಿರೋಂಥವ್ರಿಗಂತೂ ಹೆಲ್ಪ್ ಆಗುತ್ತೆ. ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕೆಲವೊಂದಷ್ಟು ಐಡಿಯಾ ಬರುತ್ತೆ. ಯಾವ ಬ್ಲೌಸಿಗೆ ಯಾವ ರೀತಿ ಇರುವಂಥ ಬ್ಲೌಸಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ. ಈ ರೀತಿ ಬಾರ್ಡ್ರ್ ಇರುವಂಥದ್ದಕ್ಕೆ ಆದಷ್ಟು ನಾನು ನೀಟಾಗಿ ಬಟ್ಟೆನ ಇಟ್ಟು ಲೈನಿಂಗ್ನ ಇಟ್ಕೊಂಡು ಉಲ್ಟಾ ಮಾಡಿ ಅದನ್ನು ಸ್ಟಿಚ್ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೋಬೇಕು. ಮೊದಲಿಗೆ ಈ ರೀತಿ ನೀಟಾಗಿ ಇಟ್ಕೊಂಡು ನಾನು ಅರ್ಧ ಇಂಚು ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಇಂಚನ್ನೇ ಫೋಲ್ಡ್ ಮಾಡಿದ್ರೆ ಬಾರ್ಡ್ರಲ್ಲಿ ಸ್ವಲ್ಪ ಹೊರಟೋಗುತ್ತೆ ಅಂತ ನಾನೇನು ಮಾಡ್ತಿದ್ದೀನಿ, ಲೈನಿಂಗ್ನ ಕೆಳಗಡೆಗೆ ಇಟ್ಕೋತಿದ್ದೀನಿ. ಲೈನಿಂಗ್ನ ಈ ರೀತಿ ಕೆಳಗಡೆಗೆ ಇಟ್ಕೊಂಡು ಅರ್ಧ ಇಂಚು ಏನು ಫೋಲ್ಡಿಂಗ್ ಬಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ಟಿಚ್ ಹಾಕೋತೀನಿ. ನೋಡಿ, ಲೈನಿಂಗ್ನ ಸ್ವಲ್ಪ ಕೆಳಗಡೆಗೆ ಇಟ್ಕೊಂಡು ಇವಾಗ ಬಾರ್ಡ್ರ್ ಏನು ಹೋಗಲ್ಲ, ಸ್ವಲ್ಪನೇ ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಒಂದು ಅರ್ಧ ಇಂಚು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ತೀನಿ. ಲೈನಿಂಗ್ನ ಸ್ವಲ್ಪ ಕೆಳಗಡೆಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾವು ಕೆಲವೊಂದಷ್ಟು ಐಡಿಯಾನ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಈ ರೀತಿ ಎಲ್ಲ ಗೊತ್ತಾಗ್ದೇ ಸ್ಟಿಚ್ ಮಾಡಿಕೊಟ್ಬಿಡ್ತೀರಾ. ಕೆಲವೊಬ್ರು ಕಸ್ಟಮರ್ ಇಷ್ಟಪಡಲ್ಲ, ಬಾರ್ಡ್ರಲ್ಲಿ ಅರ್ಧ ಬಾರ್ಡ್ರನ್ನೇ ಎಮ್ಮಿಂಗ್ ಮಾಡಿಬಿಟ್ಟಿದ್ದೀರಾ, ಒಳಗಡೆಗೆ ಹೋಗ್ಬಿಟ್ಟಿದೆ, ನಾವು ಹಾಕೊಂಡಾಗ ಅದು ಆಫ್ ಬಾರ್ಡ್ರ್ ಥರ ಕಾಣಿಸುತ್ತೆ, ಸೀರೆನೇ ಬೇರೆ ಬ್ಲೌಸೇ ಬೇರೆ ಥರ ಕಾಣಿಸುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಐಡಿಯಾ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಅದನ್ನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ. ನಾನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ತಿದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಬೇಕಾದ್ರೆ ನಾನು ಒಳಗಡೆ ಇರುವಂಥ ಎಕ್ಸ್ಟ್ರಾ ಕೂಳೆನೆಲ್ಲ ಲೈನಿಂಗ್ ಕಡೆ ತಿರುಗಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡ್ಕೊಂಡು ನೀವು ನೀಟಾಗಿ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ದೂರ ಒಂದು ಕಡೆ ಸ್ವಲ್ಪ ದೂರ ಒಂದು ಕಡೆ ಬಂದರೆ ಅದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಆದಷ್ಟು ನೀವು ಲೈನಿಂಗ್ಗೆ ಏನು ಸ್ಟಿಚ್ ಹಾಕ್ತಿದ್ದೀರಿ ಆ ಕಡೆನೇ ಕೂಳೆ ತಿರ್ಕೋಬೇಕು. ಆ ರೀತಿ ನೀವು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಂಟು ಥರ ಆಗುತ್ತೆ, ಕೆಳಗಡೆ ನುಲ್ಕೊಂಡಾಗ ಆಗುತ್ತೆ, ಆ ರೀತಿ ಎಲ್ಲ ಆಗುತ್ತೆ. ಅದನ್ನು ಕೂಡ ನೋಡ್ಕೋಬೇಕು. ಒಳಗಡೆ ಇರುವಂಥ ಕೂಳೆ ಒಂದೇ ಕಡೆ ನೀಟಾಗಿ ತಿರ್ಕೋಬೇಕು. ಇವಾಗ ನೀಟಾಗಿ ಸರಿ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನಾನು. ನೀಟಾಗಿ ಮೇಲ್ಗಡೆ ಈ ರೀತಿ ಒಂದು ಸ್ಟಿಚ್ನ ಹಾಕಬೇಕು. ಈ ರೀತಿ ಎಲ್ಲ ಹಾಕೋದ್ರಿಂದ ಬಾರ್ಡ್ರ್ ಕೂಡ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಬಾರ್ಡ್ರ್ ಏನಿದೆ ಅದಕ್ಕೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ. ನೋಡಿ, ಈ ರೀತಿ ಒಂದು ಸ್ಟಿಚ್ನ ಹಾಕೋತೀನಿ ಇಲ್ಲಿಗೆ. ಈ ರೀತಿ ಎಲ್ಲ ನಾವು ಸ್ಟಿಚ್ ಮಾಡೋದ್ರಿಂದ ಕೆಲವೊಂದು ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ, ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಈಗ ಬಾರ್ಡ್ರ್ ಇರುತ್ತಲ್ಲ, ಬಾರ್ಡ್ರು ನೀಟಾಗಿ ಕೂರುತ್ತೆ. ಅದು ನಾವು ಸ್ಟಿಚ್ ಹಾಕಿರೋದ್ರಿಂದ ಬಾರ್ಡ್ರು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಈ ರೀತಿ ಬಾರ್ಡ್ರ್ ಇರೋದಕ್ಕೆಲ್ಲ ಬಾರ್ಡ್ರ್ ಮೇಲೂ ಕೂಡ ಒಂದು ಸ್ಟಿಚ್ನ ಹಾಕೋತೀನಿ. ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಎಲ್ಲ ನೀವು ಐಡಿಯಾ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಬಾರ್ಡ್ರನ್ನೇ ಅರ್ಧ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿಬಿಟ್ಟಿರ್ತೀರ. ಆವಾಗ ಏನಾಗುತ್ತೆ, ಅದೇ ಬೇರೆ ಥರ ಇದೇ ಬೇರೆ, ಸೀರೆನೇ ಬೇರೆ ಬ್ಲೌಸೇ ಬೇರೆ ಥರ ಕಾಣಿಸುವಂಥ ಚಾನ್ಸ್ ಇರುತ್ತೆ. ಕೆಲವೊಬ್ಬರು ಕಸ್ಟಮರ್ ಅದನ್ನು ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ನೀಟಾಗಿ ಸುತ್ತ ಅಟ್ಯಾಚ್ ಮಾಡ್ಕೊತಿದ್ದೀನಿ. ನೀಟಾಗಿ ಕೈಯಲ್ಲಿ ಬಟ್ಟೆನ ಆದಷ್ಟು ಸರಿ ಮಾಡಿಕೊಂಡು ಸುತ್ತ ನೀಟಾಗಿ ಸ್ಟಿಚ್ ಹಾಕೋಬೇಕು. ಎಲ್ಲೂ ಕೂಡ ಸ್ವಲ್ಪ ಬಟ್ಟೆನೂ ಕೂಡ ಉಳಿಬಾರ್ದು. ಆ ರೀತಿ ಕೈಯಲ್ಲಿ ನೀಟಾಗಿ ಎಲ್ಲದನ್ನು ಸರಿ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ. ಕೆಲವೊಂದು ಸಾದಾ ಬ್ಲೌಸ್ ಪೀಸ್ ಇರುವಂಥದ್ದಕ್ಕೆ ಆದಷ್ಟು ಎಮ್ಮಿಂಗ್ನೇ ಮಾಡಿಕೊಂಡ್ರೆ ಏನೂ ಆಗಲ್ಲ. ಆದರೆ ಈ ರೀತಿ ಎಲ್ಲ ಸಣ್ಣ ಬಾರ್ಡ್ರ್ ಇರುವಂಥದ್ದು ಅದನ್ನೆಲ್ಲ ನೋಡಿಕೊಂಡು ನಾವು ಆದಷ್ಟು ನಾನು ಇವಾಗ ಹೇಳ್ದಾಗೆ ಸ್ವಲ್ಪ ಲೈನಿಂಗ್ ಬಟ್ಟೆನ ಕೆಳಗಡೆಗೆ ಇಟ್ಕೊಂಡು ಬಾರ್ಡ್ರು ಬರೋ ರೀತಿ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡ್ಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ತುಂಬ ತಪ್ಪುಗಳನ್ನ ಮಾಡ್ತಿರ್ತೀರ ಹೊಸ್ದಾಗಿ ಕಲಿತಿರುವಂಥವ್ರು. ನಿಮಗೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅನ್ಕೋತೀನಿ. ನೋಡಿ, ಇವಾಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಿದ್ದೀನಿ. ಆದಷ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ, ಆದಷ್ಟು ನಾನು ಸ್ಲೀವ್ಸಿಗೆ ಬಟ್ಟೆನ ಅಟ್ಯಾಚ್ ಮಾಡಬೇಕಾದ್ರೆ ಎರಡೂ ಕಡೆ ಪ್ಯಾಚ್ ಮಾಡ್ಕೋತೀನಿ. ಒಂದೇ ಕಡೆ ನಾನು ಯಾವುದಕ್ಕೂ ಕೂಡ ಪ್ಯಾಚ್ ಮಾಡ್ಕೊಳ್ಳಲ್ಲ. ಈ ರೀತಿ ನೋಡಿ, ಸ್ವಲ್ಪ ಬಟ್ಟೆನ ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದು ಅರ್ಧ ಇಂಚು ಹೊಲಿಗೆನ ಹಾಕೋಬೇಕು. ನೋಡಿ, ಎರಡೂ ಬಟ್ಟೆ ಒಂದೇ ಸಮವಾಗಿರಬೇಕು. ಇಲ್ಲೂ ಕೂಡ ಕೆಲವೊಂದಷ್ಟು ತಪ್ಪನ್ನ ಮಾಡ್ತಿರ್ತೀರ. ಅದು ಬೇಕು ಅಂತ ಇರಲ್ಲ, ಕೆಲವೊಂದು ಸಲ ಗೊತ್ತಾಗಲ್ಲ ನಮಗೆ. ಸ್ಟಾರ್ಟಿಂಗ್ ನಾವು ಕಲಿಬೇಕಾದ್ರೆ ಈ ರೀತಿ ಎಲ್ಲ ಇರುತ್ತೆ, ಅದನ್ನು ನೋಡ್ಕೋಬೇಕು. ನೋಡಿ, ಈ ರೀತಿ ಒಂದೇ ಸಮವಾಗಿ ಇಟ್ಕೊಂಡು ನೀಟಾಗಿ ಎರಡೂ ಬಟ್ಟೆ ಸಮವಾಗಿರಬೇಕು. ಮತ್ತು ಒಂದು ಅರ್ಧ ಇಂಚಷ್ಟಾದರೂ ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ಲೀವ್ಸು ಟೈಟ್ ಆದಾಗ ಕೆಲವೊಂದು ಬಟ್ಟೆಗಳು ತುಂಬ ತೆಳುವಿರುತ್ತೆ, ಈಜೋಗ್ಬಿಡುತ್ತೆ. ಕಸ್ಟಮರ್ ಅದನ್ನು ತಂದುಕೊಟ್ಟಾಗ ನಾವು ರೆಡಿ ಮಾಡ್ಕೊಡೋದಕ್ಕಾಗಲ್ಲ. ಆ ರೀತಿಯೆಲ್ಲ ತುಂಬ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ತುಂಬ
ಪ್ರಾಬ್ಲಮ್ ಆಗುತ್ತೆ. ಅದು ನೀವು ಬೇಕು ಅಂತ ಮಾಡಲ್ಲ, ಅದು ಕೆಲವೊಂದಷ್ಟು ತಪ್ಪುಗಳು ಅಷ್ಟಾಗಿ ಗೊತ್ತಾಗಲ್ಲ ನಿಮಗೆ, ಆ ರೀತಿ ಮಾಡ್ತಿರ್ತೀರ. ಈ ರೀತಿ ಎಲ್ಲ ನೀವು ನೀಟಾಗಿ ನೋಡಿಕೊಂಡು ನಾವು ಫಿಟ್ಟಿಂಗ್ ಎಷ್ಟು ಕೊಡಬೇಕು ಅನ್ಕೋತೀವಿ, ಬಟ್ಟೆ ಹೊಲಿಗೆ ಕೂಡ ಅಷ್ಟೇ ನೀಟಾಗಿರಬೇಕು ಅನ್ನೋದನ್ನು ಕೂಡ ನೋಡ್ಕೋಬೇಕು. ಈ ರೀತಿ ಎರಡೂ ಕಡೆ ನಾನು ಆದಷ್ಟು ಎರಡೂ ಕಡೆ ಪ್ಯಾಚ್ ಮಾಡ್ಕೋತೀನಿ ಸ್ಲೀವ್ಸಿಗೆ. ಒಂದೇ ಕಡೆ ಪ್ಯಾಚ್ ಯಾವತ್ತೂ ಕೂಡ ಮಾಡ್ಕೊಳ್ಳಲ್ಲ. ಎಲ್ಲೋ ಸ್ವಲ್ಪ 2 ಇಂಚಿಗಿಂತ ಕಡಿಮೆ ಇರುವಂಥದ್ದಕ್ಕೆ ಮಾತ್ರ ಒಂದೇ ಕಡೆ ಸ್ಲೀವ್ಸ್ನ ಪ್ಯಾಚ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಎರಡೂ ಸ್ಲೀವ್ಸಿಗೆ ಪ್ಯಾಚ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೊಂಡಿದ್ದೀನಿ, ಎರಡೂ ಕಡೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೊಂಡು ಒಂದು ಅರ್ಧ ಇಂಚಿಗೆ ಹೊಲಿಗೆ ಹಾಕ್ಕೊಂಡು 2 ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮಾರ್ಕ್ ಮಾಡ್ಕೊತಿದ್ದೀನಿ. ನಾನು ಆದಷ್ಟು ಕಟಿಂಗ್ ಮಾಡಬೇಕಾದ್ರೆ ಶೇಪ್ ಕೊಟ್ಟಿರೋದ್ರಿಂದ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಮೇಲ್ ಬರೋ ರೀತಿ ಸ್ಟಿಚ್ ಮಾಡ್ತೀನಿ. ಇದಕ್ಕೂ ಕೂಡ ಅಷ್ಟೇ 1/4 ಇಂಚಷ್ಟು ಲೈನಿಂಗ್ನ ಕೆಳಗಡೆಗೆ ಇಟ್ಕೊಂಡು ಅರ್ಧ ಇಂಚಿಗೆ ಸ್ಟಿಚ್ ಹಾಕೋತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಮತ್ತು ಎರಡೂ ಕಡೆ ಪ್ಯಾಚ್ ಕೊಟ್ಟಿರೋ ಕಡೆ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬರಬೇಕು, ಅದನ್ನು ಕೂಡ ನೋಡ್ಕೋಬೇಕು. ಅದನ್ನು ಕೂಡ ನೋಡಿಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಇದನ್ನು ಉಲ್ಟಾ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಆದಷ್ಟು ನಾನು ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೆ ಫ್ರಂಟ್ ಶೇಪ್ ಕೊಟ್ಟಿರೋದ್ರಿಂದ ಮಾರ್ಕ್ ಮಾಡಿರೋದು ಮೇಲ್ಗಡೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದು ಮೇಲ್ ಬರೋ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ, ಇವಾಗ ಇದನ್ನು ಸೀದಾ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋತೀನಿ ನೀಟಾಗಿ. ನೋಡಿ, ಈ ರೀತಿ ನೀಟಾಗಿ ಇದ್ರ ಮೇಲೂ ಕೂಡ ಒಂದು ಸ್ಟಿಚ್ನ ಹಾಕೋತೀನಿ. ಈ ಥರದಕ್ಕೆಲ್ಲ ಆದಷ್ಟು ನಾವು ಎಮ್ಮಿಂಗ್ನ ಮಾಡಬಾರ್ದು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಬಾರ್ಡ್ರೆಲ್ಲ ಏನು ಹೋಗಲ್ಲ, ಅದನ್ನು ಕೂಡ ನೋಡ್ಕೋಬೇಕು. ಮತ್ತು ನಾವು ಸ್ಲೀವ್ಸಿಗೆ ಎಕ್ಸ್ಟ್ರಾ ಪ್ಯಾಚ್ ಕೊಟ್ಕೊಂಡಿದ್ದೀವಲ್ಲ, ಅದು ಕೂಡ ಕೂಳೆವೆಲ್ಲ ಒಂದೇ ಕಡೆ ಬರೋ ರೀತಿ ಕೂಡ ಇಟ್ಕೋಬೇಕು. ಇದಕ್ಕೂ ಕೂಡ ಬಾರ್ಡ್ರಿಂದ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ. ಈ ರೀತಿ ನೀಟಾಗಿ ಒಂದು ಸ್ಟಿಚ್ನ ಹಾಕಿ ಇವಾಗ ನಾನು ಅದನ್ನು ಸೀದಾ ಮಾಡಿ ನೋಡಿ ಈ ರೀತಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ. ಸುತ್ತ ನೀಟಾಗಿ ಸ್ಟಿಚ್ ಮಾಡಬೇಕು. ಎಕ್ಸ್ಟ್ರಾ ಕೊಟ್ಟಿರುವಂಥ ಪೀಸು ಕೂಳೆ ಒಂದೇ ಕಡೆ ಬರಬೇಕು. ಸ್ಟ್ರೈಟಲ್ಲಿ ಕೆಳಗಡೆ ಯಾವ ಕಡೆ ತಿರ್ಕೊಂಡಿದೆ ಮೇಲ್ಗಡೆನೂ ಕೂಡ ಅದೇ ಕಡೆ ತಿರ್ಕೋಬೇಕು, ಅದನ್ನು ಕೂಡ ನೋಡ್ಕೋಬೇಕು. ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಸಲ ಉಲ್ಟಾ ಸೀದಾ ಆಗಿಬಿಟ್ಟಾಗ ಒಂದೊಂದು ಕಡೆ ದಪ್ಪ ಸಣ್ಣ ಕಾಣಿಸುತ್ತೆ ಮತ್ತು ಉಲ್ಟಾ ಕಾಣಿಸೋದು, ಈ ರೀತಿ ಎಲ್ಲ ಆಗುತ್ತೆ. ರಿಂಕಲ್ಸ್ ಬರೋದು ಈ ರೀತಿ ಎಲ್ಲ ಆಗುತ್ತೆ ನಾವು ಎಕ್ಸ್ಟ್ರಾ ಪೀಸ್ ಕೊಟ್ಕೊಂಡಿರೋವಂಥದ್ದು. ನೋಡಿ, ಈ ರೀತಿ ನೀಟಾಗಿ ಬರಬೇಕು. ಯಾವ ರೀತಿ ಬಂದಿದೆ ಅಂತ ನೋಡಿ, ಈ ರೀತಿ ಬಂದಿದೆ. ಇವಾಗ ನಾನು ಈ ರೀತಿ ಕೊಟ್ಕೊಂಡಿರೋದ್ರಿಂದ 2 ಇಂಚ್ ಏನಿದೆ ಸ್ಲೀವ್ಸು ಒಳಗಡೆಗೆ ಹೋಗುವಂಥ ಎಕ್ಸ್ಟ್ರಾ ಬಟ್ಟೆ ಆದಷ್ಟು ಅದರೊಳಗಡೆನೇ ಹೋಗುತ್ತೆ. ಈಚೆ ಕಡೆ ಎಲ್ಲೂ ಕೂಡ ನಾವು ಎಕ್ಸ್ಟ್ರಾ ಪೀಸ್ ಕೊಟ್ಕೊಂಡಿರೋದು ಕಾಣಿಸೋದಿಲ್ಲ. ಈ ರೀತಿ ಕೊಟ್ಕೊಳ್ಳೋದ್ರಿಂದ ಕೆಲವೊಂದು ಬರುತ್ತೆ, ಬಂದ್ರೂ ಕೂಡ ಒಂದು ಅರ್ಧ ಇಂಚು ಅಷ್ಟೇ ಕೆಳಗಡೆ ಕಂಕ್ಳು ಭಾಗಕ್ಕೆ ಹೋಗುತ್ತೆ, ಮೇಲ್ಗಡೆ ಅದು ಆದಷ್ಟು ಕಾಣಿಸಲ್ಲ. ಈ ರೀತಿ ಎರಡೂ ಸ್ಲೀವ್ಸಿಗೆ ನೀವು ಪ್ಯಾಚ್ ಮಾಡ್ಕೊಳ್ಳೋದ್ರಿಂದ ಅದು ಮೇಲ್ಗಡೆ ಅಷ್ಟಾಗಿ ಕಾಣಿಸೋದಿಲ್ಲ. ಕೆಲವೊಂದು ಬಟ್ಟೆಗಳಿಗೆ ಜಾಸ್ತಿ ಕೊಡಬೇಕಾಗತ್ತೆ, ಅದು ಕಾಣಿಸ್ಬೋದೇನೋ, ಆದರೆ ಈ ರೀತಿ ಕೊಟ್ಕೊಳ್ಳೋದ್ರಿಂದ ಆದಷ್ಟು ನಾವು ಪ್ಯಾಚ್ ಕೊಡೋದು ಜಾಸ್ತಿ ಕಾಣಿಸಲ್ಲ, ಕೆಳಗಡೆ ಭಾಗಕ್ಕೆ ಸೇರಿಕೊಳ್ಳುತ್ತೆ, ಕಂಕ್ಳಿಗೆ ಸೇರಿಕೊಳ್ಳುತ್ತೆ. ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಾವು ಇವಾಗ ಇನ್ನೊಂದು ಸ್ಲೀವ್ಸ್ನು ಕೂಡ ಅದೇ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಮೊದಲು ಒಂದು ಸ್ಲೀವ್ಸ್ನ ಯಾವ ರೀತಿ ಮಾಡಿಕೊಂಡೆ ಅದೇ ರೀತಿ ಈ ಸ್ಲೀವ್ಸ್ನು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊತಿದ್ದೀನಿ. ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದೇ ಒಂದು ಇದಾಗಿರುತ್ತೆ, ಕೆಲಸ ಆಗಿರುತ್ತೆ. ಯಾಕೆ ಅಂದರೆ ಕೆಲವೊಂದು ಸಲ ಎರಡೂ ಸ್ಲೀವ್ಸು ಒಂದೇ ಕಡೆ ಬಂದುಬಿಡೋ ರೀತಿ ಸ್ಟಿಚ್ ಮಾಡೋದು, ಎರಡು ಫ್ರಂಟು ಒಂದೇ ಕಡೆ ಬರೋ ರೀತಿ ಸ್ಟಿಚ್ ಮಾಡೋದು, ಈ ರೀತಿ ಎಲ್ಲ ಆಗ್ತಿರುತ್ತೆ. ಅದಕ್ಕೆ ನಾವು ಆದಷ್ಟು ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ತಪ್ಪಾಯಿತು ಅಂತ ತಿಳ್ಕೊಂಡು ನೀವು ಅದನ್ನು ಬಿಸಾಡಬಾರ್ದು. ಏನೋ ಒಂದು ಹೊಸ್ದಾಗಿ ಕಲಿಬೇಕು ಅಂತ ತಂದು ಒಂದು ಪೀಸ್ನ ತೊಗೊಂಡು ಕಲಿತಿರ್ತೀರ, ಆದರೆ ತಪ್ಪಾಗಿ ಸ್ಟಿಚ್ ಮಾಡಿದೆ ಅಂತ ಅದನ್ನು ಬಿಸಾಕ್ಬಿಟ್ಟು ಬೇರೆ ಹೊಸ ತಗೋತೀರ. ಆ ರೀತಿ ಮಾಡಿಬಿಡಿ. ಒಂದು ಬ್ಲೌಸನ್ನೇ ಎಷ್ಟು ಸಾಧ್ಯನೋ ಅಷ್ಟು ಬಿಚ್ಚಿ ನೀವು ಅದನ್ನು ಈ ರೀತಿ ತಪ್ಪು ಮಾಡಿದೆ, ಇದು ಈ ರೀತಿ ಇರಬೇಕಿತ್ತು ಅಂತ ಬಿಚ್ಚಿ ಒಂದಷ್ಟು ನೀವು ಪ್ರಯತ್ನ ಪಟ್ಟಾಗ ನೆಕ್ಸ್ಟ್ ಬ್ಲೌಸ್ನ ಹೊಲಿಯೋದಕ್ಕೆ ಸಾಧ್ಯ ಆಗೋದು. ನೀವು ಒಂದು ಬ್ಲೌಸ್ನ ಆ ರೀತಿ ಆದಾಗ ನೀವು ಅದನ್ನು ತೆಗೆದುಬಿಟ್ರೆ ಅದರಿಂದ ಯಾವುದೇ ರೀತಿ ನೀವು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನೀವು ಅದನ್ನು ಬಿಚ್ಚಿ ಸರಿ ಮಾಡಿ. ಯಾವುದೇ ತಪ್ಪಾದ್ರೂ ಬಿಚ್ಚಿ ನೀವು ಆ ಟೈಮಲ್ಲೇ ಸರಿ ಮಾಡಿ, ಆವಾಗ ನಿಮಗೆ ಬೇಗ ಕಲ್ತ್ಕೋತೀರ. ನೋಡಿ, ಇವಾಗ ನಾನು ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಫ್ರಂಟ್ ಪಾರ್ಟ್ನ ಯಾವುದೇ ರೀತಿ ನಾನು ಉಲ್ಟಾ ಸೀದಾ ಮಾಡ್ತಿಲ್ಲ. ನೀಟಾಗಿ ಏನಿದೆ ಅದನ್ನು ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಸುತ್ತ ನೀಟಾಗಿ ಸ್ಟಿಚ್ ಹಾಕೋತಿದ್ದೀನಿ. ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಂಡು ನೋಡಿ ಈ ರೀತಿ ಸುತ್ತ ನೀಟಾಗಿ ಸ್ಟಿಚ್ ಹಾಕೋತಿದ್ದೀನಿ. ಈ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕೂಡ ಹೊಲಿಗೆನ ನಾವು ಎಡ್ಜಿಗೆ ಹಾಕ್ಕೋಬೇಕು. ಆದಷ್ಟು ಎಡ್ಜಿಗೆ ಹೊಲಿಗೆನ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನಾವು ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ನಾವು ಎಲ್ಲದನ್ನು ಅಟ್ಯಾಚ್ ಮಾಡ್ತೀವಲ್ಲ, ಆಗ ಆ ಹೊಲಿಗೆಗಳು ಕೂಡ ಕಾಣಿಸುವಂಥ ಚಾನ್ಸ್ ಇರುತ್ತೆ, ಅದನ್ನು ಕೂಡ ನೋಡ್ಕೋಬೇಕು. ಈ ರೀತಿ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನೀವು ಆಮೇಲೆ ನೀವು ಮುಂದೆ ಬ್ಲೌಸ್ನ ಸ್ಟಿಚ್ ಮಾಡೋದು, ಬಾಕ್ಸ್ ಪಟ್ಟಿ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಆದಷ್ಟು ಎಚ್ಚರಿಕೆನ ವಹಿಸ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಮುಂದೆ ಈಸಿ ಆಗುತ್ತೆ. ಈ ರೀತಿ
ಸ್ವಲ್ಪನೇ ಕಲ್ತ್ಕೊಂಡು ಆಮೇಲೆ ಮುಂದೆ ಹೋಗೋದ್ರಿಂದ ಬೇಗ ಟೈಲರಿಂಗ್ನು ಕೂಡ ಕಲ್ತ್ಕೋಬೋದು ಮತ್ತು ನೀವು ಕೆಲಸದಲ್ಲೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ಬೋದು. ಅದನ್ನೇ ಬಿಟ್ಟು ಒಂದೇ ಸಲ ಎಲ್ಲದನ್ನು ಮಾಡೋಕ್ಕೋದ್ರೆ ಬೇಗ ನಿಮ್ಮ ತಲೆಗೆ ಹೋಗಲ್ಲ. ಯಾರೆಲ್ಲ ಟೈಲರಿಂಗ್ ಕಲಿತಿರ್ತೀರ ಸ್ವಲ್ಪ ಸ್ಟೆಪ್ಪನ್ನೇ ನೀವು ಹೋಗೋದ್ರಿಂದ ನಿಮಗೆ ಕೆಲಸ ನೀಟಾಗಿ ಬರುತ್ತೆ ಮತ್ತು ಬೇಗ ಕಲ್ತ್ಕೋತೀರಾ. ಈ ವಿಡಿಯೋನ ಇಷ್ಟೇ ಮಾಡಿರೋದು. ಈಗ ಮುಂದಿನ ವಿಡಿಯೋನ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.